ಡಿ.ಕೆ. ಶಿವಕುಮಾರ್ ಅವರಿಗೆ ಮಹಾ ಮೋಸ ಆಯ್ತಾ? ಡಿ.ಕೆ. ಶಿವಕುಮಾರ್ ಅವರ ಕನಸು ಭಗ್ನವಾಯಿತು. ಡಿ.ಕೆ. ಶಿವಕುಮಾರ್ ಅವರ ಶ್ರಮ ವ್ಯರ್ಥವಾಯಿತು. ನಮಸ್ಕಾರ ವೀಕ್ಷಕರೇ, ಫ್ರೀಡಮ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ಈ ವಿಚಾರ ರಾಜ್ಯದ ಜನ ಈಗ ಮಾತನಾಡಿಕೊಳ್ತಾ ಇದ್ದಾರೆ. ಅದಕ್ಕೆ ಕಾರಣ ಸಿದ್ದರಾಮಯ್ಯ ಅವರ ಮಗ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಂತಹ ಒಂದು ಹೇಳಿಕೆ. ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡುವಂತಹ ಒಂದು ಹೇಳಿಕೆ. ಹಾಗಾದರೆ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದೇನು? ಅವರ ಹೇಳಿಕೆಯಿಂದ ಡಿ.ಕೆ. ಶಿವಕುಮಾರ್ ಅವರಿಗೆ ಮಹಾ ಮೋಸ ಆಗುತ್ತಾ? ಒಂದಷ್ಟು ಆಸೆಯನ್ನು ಡಿ.ಕೆ. ಶಿವಕುಮಾರ್ ಅವರು ಇಟ್ಕೊಂಡಿದ್ರು. ಮುಂಬರುವಂತಹ 2.5 ವರ್ಷಗಳ ಕಾಲ ನಾನು CM ಆಗ್ತೀನಿ, ಹೈಕಮಾಂಡ್ ನನಗೆ CM ಸ್ಥಾನವನ್ನು ಕೊಡುತ್ತೆ ಅಂತ ಹೇಳಿ ಒಂದಷ್ಟು ಕನಸನ್ನು ಕೂಡ ಇಟ್ಕೊಂಡಿದ್ರು. ಆ ಸಲುವಾಗಿ ಡಿ.ಕೆ. ಶಿವಕುಮಾರ್ ಅವರು ಕಳೆದ ಸುಮಾರು 15 ದಿನಗಳಿಂದಲೂ ಕೂಡ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಅವರು ಹೋಗಿದ್ದ ಕಡೆ ಎಲ್ಲ ಸ್ವಾಮೀಜಿಗಳು ಜೊತೆಗೆ ಅರ್ಚಕರು ಕೂಡ ನೀವು ಮುಂದೊಂದಿನ CM ಆಗ್ತೀರಾ ಅನ್ನೋ ಒಂದಷ್ಟು ಭರವಸೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಆದರೆ ನಿನ್ನೆ ಕೊಟ್ಟಂತಹ ಯತೀಂದ್ರ ಅವರ ಸ್ಟೇಟ್ಮೆಂಟು ಅವರಿಗೆ ಎಲ್ಲೋ ಒಂದು ಕಡೆ CM ಸ್ಥಾನ ಸಿಗಲ್ವಾ ಅನ್ನೋ ಒಂದು ಡೌಟ್ ಈಗ ಶುರುವಾಗಿರುವಂತಹದ್ದು. ಯತೀಂದ್ರ ಸಿದ್ದರಾಮಯ್ಯ ಅವರು ನಿನ್ನೆ ಒಂದು ಫಂಕ್ಷನ್ನಲ್ಲಿ ಹೇಳ್ತಾರೆ, ಸಿದ್ದರಾಮಯ್ಯವರ ರಾಜಕೀಯ ಅಂತ್ಯ ಸ್ವಲ್ಪ ದಿನ ಮಾತ್ರ ಅಷ್ಟೇಯ, ಅವರು ಅಂತ್ಯದ ಕಾಲಘಟ್ಟದಲ್ಲಿದ್ದಾರೆ, ಅವರಿಗೆ ಪರ್ಯಾಯವಾದಂತಹ ಒಬ್ಬ ನಾಯಕ ಬೇಕು, ಅವರು ಯಾವ ರೀತಿಯಾಗಿ ಅಹಿಂದ ವಿಚಾರಗಳಿಗೆ ಅಥವಾ ಅಹಿಂದ ವರ್ಗಕ್ಕೆ ನ್ಯಾಯವನ್ನು ಒದಗಿಸ್ತಾ ಇದ್ರು, ಜೊತೆಗೆ ಎಲ್ಲ ಸಮಾಜದ ವರ್ಗದವರೆಗೂ ಕೂಡ ನ್ಯಾಯವನ್ನು ಒದಗಿಸ್ತಾ ಇದ್ರು, ಆ ರೀತಿಯಾದಂತಹ ಒಬ್ಬ ನಾಯಕ ಬೇಕು ಅಂತ ಹೇಳಿ ನಿನ್ನೆ ಯತೀಂದ್ರ ಸಿದ್ದರಾಮಯ್ಯ ಅವರು ತುಂಬಿದ ಸಭೆಯಲ್ಲಿ ಈ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು. ಈ ಸ್ಟೇಟ್ಮೆಂಟ್ ಕೊಡುವುದರ ಜೊತೆಗೆ ಬೆಳಗಾವಿಯ ರಾಜಕಾರಣಿ, ಸೈಲೆಂಟ್ ರಾಜಕಾರಣಿ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನು ಕೂಡ ಪ್ರಸ್ತಾಪ ಮಾಡಿದರು. ಅಂದರೆ ಸಿದ್ದರಾಮಯ್ಯವರ ರಾಜಕೀಯ ಕಾಲಘಟ್ಟ ಇನ್ನೇನು ಮುಗಿತಾ ಇದೆ, ಅವರಿಗೆ ಪರ್ಯಾಯವಾಗಿ ಯಾರಾದರೂ ಒಬ್ಬರು ನಾಯಕ ಇದ್ದಾರೆ ಅಂತಂತಂದರೆ ಅದು ಸತೀಶ್ ಜಾರಕಿಹೊಳಿ. ಸತೀಶ್ ಜಾರಕಿಹೊಳಿಯವರ ಬಲವನ್ನು ನಾವು, ಅವರ ಒಂದು ಕೈ ಬಲವನ್ನು ನಾವು ಬೆಂಬಲಿಸಬೇಕು, ಅವರಿಗೆ ಬಲ ತುಂಬುವಂತಹ ಒಂದು ಶಕ್ತಿಯನ್ನು ನಾವು ಕೊಡಬೇಕು ಅನ್ನೋ ಒಂದು ಅರ್ಥದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ನಿನ್ನೆ ತುಂಬಿದ ಸಭೆಯಲ್ಲಿ ಹೇಳಿದರು. ಇವರ ಒಂದು ಹೇಳಿಕೆ ಇದೆಯಲ್ಲ, ಈ ಹೇಳಿಕೆ ಈಗ ರಾಜ್ಯ ರಾಜಕಾರಣದಲ್ಲಿ, ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡ್ತಾ ಇದೆ. ಮೊನ್ನೆಯಷ್ಟೇ ಸುಮಾರು 15 ದಿನಗಳ ಹಿಂದೆ ಸತೀಶ್ ಜಾರಕಿಹೊಳಿ, ಗೃಹ ಸಚಿವರಾದಂತಹ ಪರಮೇಶ್ವರ್, SC ಮಹದೇವಪ್ಪ, ಅಹಿಂದ ನಾಯಕರು ಎಲ್ಲರೂ ಸೇರಿ ಒಂದು ಸಭೆಯನ್ನು ಮಾಡಿದರು. ಆ ಸಭೆಯ ಮುನ್ಸೂಚನೆಯೇ ನಿನ್ನೆ ಕೊಟ್ಟಂತಹ ಯತೀಂದ್ರ ಸಿದ್ದರಾಮಯ್ಯವರ ಒಂದು ಹೇಳಿಕೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆಂತಂದರೆ ಇಂತಹ ಒಂದು ಸ್ಟೇಟ್ಮೆಂಟನ್ನು ಕೊಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಕೊಡಬೇಕಾಗುತ್ತೆ. ಅದರಲ್ಲೂ ಕೂಡ ಪ್ರೆಸೆಂಟ್ ಯಾರ್ಯಾರು ಸಚಿವರಿದ್ದಾರೆ, ಯಾರ್ಯಾರು ಸಿದ್ದರಾಮಯ್ಯವರ ಪರವಾಗಿ ಗುರುತಿಸಿಕೊಂಡಿದ್ದಾರೆ, ಅವರು ಯಾರೂ ಕೂಡ ಇಂತಹ ಸ್ಟೇಟ್ಮೆಂಟನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇಂತಹ ಸ್ಟೇಟ್ಮೆಂಟನ್ನು ಯತೀಂದ್ರ ಅಂತವರ ಕೈಯಲ್ಲಿ ಸ್ಟೇಟ್ಮೆಂಟನ್ನು ಕೊಡಿಸಿದ್ರೆ
ಅದು ಬೇರೆ ರೀತಿಯಾಗಿ ಒಂದು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋ ಒಂದು ಅರ್ಥದಲ್ಲಿ ನಿನ್ನೆ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟು ಆ ರೀತಿಯಾಗಿತ್ತು. ಇಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಯಾಕೆ ಮಹಾಮೋಸ ಆಗುತ್ತೆ ಅನ್ನೋದನ್ನು ನೋಡಿದರೆ, ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಲಿಕ್ಕೆ ಅಥವಾ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಲಿಕ್ಕೆ ಎಷ್ಟು ಶ್ರಮವನ್ನು ಹಾಕಿದ್ದಾರೋ ಅಷ್ಟೇ ಶ್ರಮವನ್ನು ಡಿ ಕೆ ಶಿವಕುಮಾರ್ ಅವರು ಕೂಡ ಹಾಕಿದ್ದಾರೆ. ಸಿದ್ದರಾಮಯ್ಯ ಆದರೂ ಕೂಡ JDS ಪಕ್ಷದಿಂದ ಬಂದಂಥವರು, ಆದರೆ ಡಿ ಕೆ ಶಿವಕುಮಾರ್ ಹಾಗಲ್ಲ. ಡಿ ಕೆ ಶಿವಕುಮಾರ್ ಅವರು ಮೂಲ ಕಾಂಗ್ರೆಸ್ಸಿಗ, ವಲಸಿಗ ಕಾಂಗ್ರೆಸ್ಸಿಗ ಅನ್ನೋ ಒಂದಷ್ಟು ವಿಚಾರಗಳು ಈ ಹಿಂದೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಆದರೆ ಡಿ ಕೆ ಶಿವಕುಮಾರ್ ಅವರು ಮೂಲ ಕಾಂಗ್ರೆಸ್ಸಿಗ, ಜೊತೆಗೆ ಹೈಕಮಾಂಡಲ್ಲಿ ತನ್ನದೇ ಆದಂತಹ ಒಂದಷ್ಟು ಪ್ರಾಬಲ್ಯವನ್ನು ಇಟ್ಕೊಂಡಿರುವಂತಹ ವ್ಯಕ್ತಿ, ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಜೈಲಿಗೆ ಕೂಡ ಹೋದಂತಹ ವ್ಯಕ್ತಿ. ಈ ಹಿಂದೆ ಅವರ ಮೇಲೆ IT ದಾಳಿ ಆಯಿತು, ED ದಾಳಿ ಆಯಿತು, CBI ದಾಳಿ ಆಯಿತು. ಎಲ್ಲವೂ ಕೂಡ ಎಲ್ಲ ಸಂಸ್ಥೆಗಳು ಕೂಡ ದಾಳಿ ಮಾಡಿದ್ರೂ ಕೂಡ ಅದು ಯಾವ ಕಾರಣಕ್ಕೋಸ್ಕರ ಅಂತಂತಂದರೆ, ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದರೆ ಕಾಂಗ್ರೆಸ್ ಪಕ್ಷ ಮತ್ತಷ್ಟು ಬೆಳೆಯುತ್ತೆ ಅನ್ನೋ ಒಂದು ಅರ್ಥದಲ್ಲಿ BJP ಅವರಿಗೆ ಗೊತ್ತಿತ್ತು. ಸೊ ಹಾಗಾಗಿ BJPಯವರು ಡಿ ಕೆ ಶಿವಕುಮಾರ್ ಅವರ ಬಾಲವನ್ನು ಕಟ್ ಮಾಡಬೇಕು ಅಂತೇಳಿ ಈ ಎಲ್ಲ ಸಂಸ್ಥೆಗಳನ್ನು, ತನಿಖಾ ಸಂಸ್ಥೆಗಳನ್ನು ಡಿ ಕೆ ಶಿವಕುಮಾರ್ ಅವರ ಮೇಲೆ ಪ್ರಯೋಗ ಮಾಡಿದರು. ಅದರಲ್ಲಿ ಸಕ್ಸಸ್ ಕೂಡ ಆದರು. ಅದಾದ ನಂತರ ಏನು ಅವರು ತಿಹಾರ್ ಜೈಲಲ್ಲಿ ಸುಮಾರು 1 ತಿಂಗಳ ಕಾಲ ಇದ್ದರು. ಅದಾದ ನಂತರ ಮತ್ತೆ ಅವರು ರಾಜ್ಯಕ್ಕೆ ವಾಪಸ್ ಬಂದರು. ಅಂದರೆ ರಾಜ್ಯದಲ್ಲಿ DCM ಕೂಡ ಆದರು. ಸರ್ಕಾರವನ್ನು ಅಧಿಕಾರಕ್ಕೆ ತರುವಂತಹ ಒಂದು ಕೆಲಸವನ್ನು ಡಿ ಕೆ ಶಿವಕುಮಾರ್ ಅವರು ಕೂಡ ಮಾಡಿರುವಂಥದ್ದು. 140 ಸೀಟ್ ಬಂದಿದ್ದಾರೆ. 148 ಸೀಟ್ ಬರಲಿಕ್ಕೆ ಸಿದ್ದರಾಮಯ್ಯ ಅವರ ಶ್ರಮ ಎಷ್ಟಿದೆಯೋ ಅಷ್ಟೇ ಶ್ರಮ ಡಿ ಕೆ ಶಿವಕುಮಾರ್ ಅವರು ಕೂಡ ಇದೆ. ಯಾಕೆ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಬಾರಿ ಅವರಿಗೆ CM ಸ್ಥಾನವನ್ನು ಕೊಡಬಾರ್ದು? ಕೊಟ್ಟರೆ ಏನು ತಪ್ಪು? ಏಕೆ ಅವರೇನು ಪಕ್ಷಕ್ಕೆ ದುಡ್ದಿಲ್ವಾ? ಪಕ್ಷಕ್ಕೆ ಸಹಾಯ ಮಾಡಿಲ್ವಾ? ಪಕ್ಷವನ್ನು ಕಟ್ಟಿಲ್ವಾ? ಪಕ್ಷವನ್ನು ಬೆಳೆಸಿಲ್ವಾ? ಯಾವ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರಿಗೆ ಅನ್ಯಾಯ ಮಾಡಬೇಕು ಗೊತ್ತಿಲ್ಲ. ಯಾಕೆಂತಂದರೆ ಈ ಒಂದು ಬೆಳವಣಿಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಒಂದು ಸ್ವರೂಪವನ್ನು ಪಡೆಯುತ್ತೋ ಗೊತ್ತಿಲ್ಲ. ಈಗಾಗಲೇ ನವೆಂಬರ್ ಕ್ರಾಂತಿ ಅಂತೇಳಿ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ನವೆಂಬರಲ್ಲಿ ಸಿದ್ದರಾಮಯ್ಯ ಉಳಿತಾರೆ, ಸಚಿವ ಸಂಪುಟ ಪುನರಚನೆ ಆಗುತ್ತೆ, ಖಂಡಿತ ಅದೆಲ್ಲವೂ ಕೂಡ ಆಗಬಹುದು. ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ವೇಳೆ ಏನಾರ ನವೆಂಬರ್ ತಿಂಗಳಲ್ಲಿ ಅಧಿಕಾರವನ್ನು ಕೊಡದೇ ಇದ್ದರೆ ಖಂಡಿತವಾಗಲೂ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಷ್ಟು ಸ್ಫೋಟಕ ಬೆಳವಣಿಗೆ ಆದರೂ ಕೂಡ ಅಚ್ಚರಿ ಇಲ್ಲ. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ ನ್ಯೂಸ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.